ಅವ್ರದ್ದೇನು ರೋಲು ಅಂತೇಳಿ ಅವ್ರಿಗೂ ನಾವು ಒಂದು ಟ್ರೈನಿಂಗ್ ನಾವು ಕೊಡ್ತೀವಿ. ಭಾಳ ಕ್ರೂಷಿಯಲ್ ಇದು. ಈಗ ಫಾರಮ್ ಇಸ್ಕೊಂಡು ಮನೆ ಮಡಿಕೊಂಡು ಅಂದ್ಕೊಳ್ಳಿ, BLO ಒಂದು ಸಲ ಹೋಗ್ತಾರೆ, 2 ಸಲ 3 ಸಲ ವಿಸಿಟ್ ಮಾಡ್ತಾರೆ ಮನೆಗೆ. ಅವ್ರ ಫಾರಮ್ನ ನಮ್ಗೆ ರಿಟರ್ನ್ ಕೊಡಲಿಲ್ಲ ಅಂದರೆ ಡ್ರಾಫ್ಟ್ ವೋಟರ್ ಲಿಸ್ಟ್ ನಮಗೆ ಆಗಸ್ಟ್ 5ನೇ ತಾರೀಕು ಬಿಡುಗಡೆ ಆಗುತ್ತೆ. ಆವಾಗ ಅವ್ರ ವೋಟರ್ ಲಿಸ್ಟ್ ಇರುತ್ತೆ. ಮತ್ತು ಯಾರ್ಯಾರ್ದು ಡಿಲೀಟ್ ಆಗಿದೆ ಆವಾಗ ಮತ್ತೆ ಇನ್ನೊಂದು ನೋಟಿಸ್ ಕೊಡ್ತೀವಿ ನಾವು, ಮತ್ತೆ ಅಲ್ಲಿಗೆ ಬಿಡೋದಿಲ್ಲ. ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ತಿರ್ಗಿ ಅವ್ರು ಬಂದು, ಸ್ವಾಮಿ ನಾವು ಇರಲಿಲ್ಲ, ನಾವು ಇಲ್ಲಿಯವರೇ ವೋಟರ್ ಲಿಸ್ಟಲ್ಲಿ ಇದ್ದು ಅಂತ ಡಾಕ್ಯುಮೆಂಟ್ ಕೊಟ್ಟು ತಿರ್ಗಿ ಹಿಯರಿಂಗ್ ಮಾಡಿ ಆರ್ಡರ್ ಮಾಡಿಕೊಂಡು ಮತ್ತೆ ವೋಟರ್ ಲಿಸ್ಟ್ಗೆ ಸೇರಿಸ್ಬೇಕಾಗತ್ತೆ. ಈ ಸರ್ಕಸ್ ಆಗುತ್ತೆ. ಅದರಿಂದಾಗಿ ನಾವೇನು ವೋಟರ್ ಲಿಸ್ಟನ್ನು ನಾವು BLO ಕೊಡ್ತೀವಿ, ಆ ಕೊಟ್ಟಾಗ ನಾವು BLO ಜೊತೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾವು ಕಲೆಕ್ಟ್ ಮಾಡಿ ರಿಟರ್ನ್ ಮಾಡೋದಕ್ಕೆ ನೀವು ಸಹಕಾರ ಕೊಡಬೇಕು. ಅದಾದಮೇಲೆ ನಮಗೆ ಅಬ್ಜೆಕ್ಷನ್ ಮಾಡೋದಕ್ಕೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ಗಂಟನೂ ಕೂಡ ನಮಗೆ ಪ್ರಾವಿಷನ್ಸ್ ಇದೆ. ಯಾರ್ದಾರು ಡಿಲೀಟ್ ಮಾಡೋದು ಅಂದ್ಕೊಳ್ಳಿ, ಅದು ವೋಟರ್ ಲಿಸ್ಟನ್ನು ಕೊಡಲಿಲ್ಲ ಅಂತಂದಾಗ ನೀವು ಡಿಲೀಟ್ ಮಾಡಿರೋದು ತಪ್ಪು ಇದೆ, ಅವರು ಅರ್ಹ ಮತದಾರ ಇದ್ದಾರೆ ಸೇರಿಸ್ಕೋಬೋದು ಅಂತೇಳಿ ನೀವು ರಿಟರ್ನಲ್ಲಿ ಅಬ್ಜೆಕ್ಷನ್ ಕೊಡ್ಬೋದು. ಅಬ್ಜೆಕ್ಷನ್ ಇಯರ್ ಮಾಡಿ ಆರ್ಡರ್ ಮಾಡ್ತೀವಿ. ಆರ್ಡರ್ ಮಾಡಿ ಎಲ್ಲ ಆದಮೇಲೆ ಅಕ್ಟೋಬರ್ 7ಕ್ಕೆ ಫೈನಲ್ ವೋಟರ್ ಲಿಸ್ಟು ಅನೌನ್ಸ್ ಆಗುತ್ತೆ. ಅಕ್ಟೋಬರ್ 7ಕ್ಕೆ ನಿಮಗೆ 10 ಲಿಂಕ್ ನಾವು ಕೊಟ್ಟಿದ್ದೀವಿ. ಸರಿನಾ? ಈಗ ಮೇಯ್ನಾಗಿ ನಾವು ಮ್ಯಾಪಿಂಗ್ ಮಾಡ್ತಾಯಿದ್ವಿ. ಈಗ ಮ್ಯಾಪಿಂಗು 97% ಸಮಥಿಂಗ್ ಆಗಿದೆ, 98% ಆಗಿದೆ. ಈಗ 2% ಉಳ್ಕೊಂಡಿದೆ. 14ನೇ ತಾರೀಕು ಗಂಟೆ ಲಾಸ್ಟ್ ಡೇಟ್ ಇದೆ. 14 ತಾರೀಕು ಗಂಟೆ ಲಾಸ್ಟ್ ಡೇಟ್ ಇದೆ. ಅದರೊಳಗಡೆ ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ ನಮಗೆ ಯಾರ್ಯಾರ್ದು ಮ್ಯಾಪಿಂಗ್ ಆಗಿದೆ ಅವ್ರು ಯಾರೂ ಕೂಡ ಫಾರಮ್ ಜೊತೆಲಿ ಏನು ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಯಾರ್ಯಾರ್ದು ಮ್ಯಾಪಿಂಗ್ ಆಗಿಲ್ಲ ಅವರು ಫಾರಮ್ ಜೊತೆಯಲ್ಲಿ 12 ಡಾಕ್ಯುಮೆಂಟ್ ಕೊಟ್ಟಿದ್ರೆ ಆ ಡಾಕ್ಯುಮೆಂಟ್ ಅಂತ ಕೊಡಬೇಕು. ಆಧಾರ್ ಜೊತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕು. ಆಧಾರ ನಾನು ಹೋಗ್ತಾ ಇಲ್ಲೂ ಇದೆ, ಕೆಳಗಡೆ ಹೋಗ್ಬೋದು. ಈ ಥರ ಕಷ್ಟ. ಇಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲರೂ ಕಡೆ ಇದೆ. ನಮಗೆ ಸಮಸ್ಯೆ ಇದೆ. ನಮ್ಮಲ್ಲಿ ಕಷ್ಟ ಮಸೀದಿ ಅಂತ ಇದೆ, ಅಲ್ಲಿ ಇಲ್ಲಾದರೂ ಒಂದು 90ರಿಂದ 90 ವೋಟರ್ಸ್ ಇದೆ. ಅವ್ರು ಇಲ್ಲೂ ಮಾಡ್ಕೊಂಡಿದ್ದಾರೆ, ಕೆಳಗಡೆ ಮಾಡ್ಕೊಂಡಿದ್ದಾರೆ, ಮತ್ತು ಕೇರಳ ಮಾಡ್ಕೊಂಡಿದೆ. ಆ ಥರ ಮಂಡ್ಯ ನಗರದಲ್ಲಿ ಇದೊಂದೇ ಅಲ್ಲ, ಪುತ್ತ ಭಾಗದಲ್ಲಿ ತುಂಬ ಇದೆ. ಪುತ್ತಲ್ಲಿ ನನ್ನ ಪ್ರಕಾರ ಒಂದು 150 ಜನ ಇದೆ ಪುತ್ತಲ್ಲಿ. ಈ ಥರ ಆಗಬಾರ್ದು. ಈಗ ಅವ್ರಿಗೆ ಆಧಾರ್ ಕಾರ್ಡ್ ಲಿಂಕೇ ಆಗದೆ ಬೇರೆ ಆಧಾರ್ ಕಾರ್ಡ್ಗಿಂತ ಅವ್ರು ಆರ್ಡಿನರಿ ರೆಸಿಡೆನ್ಸಿ ಅಂತೇಳಿ ಇಲ್ಲಿ ಲೋಕಲ್ ಅಡ್ರೆಸ್ ಡಾಕ್ಯುಮೆಂಟ್ ಕೊಡಬೇಕು. ಮಾಮೂಲಿ ವೋಟರ್ಸ್ ಆಗ್ತಿದೆ ಅವರು. ನನ್ನ ಪ್ರಕಾರ ಇಲ್ಲೂ ಇದೆ, ಕೆಳಗಡೆ ಇದೆ. ಅವರು ಕೇರಳದಲ್ಲಿ SIR ಇದ್ದಾಗ ಅವರಲ್ಲಿ ಈಗ SIR ಮಾಡಿದ್ರು ಅಲ್ಲಿ ಲೋಕಲ್ ಅಡ್ರೆಸ್ ಕೂಡ ಸಾಧ್ಯ ಇರೋದು ಅವರು. ಮತ್ತು ಹೆಂಗೆ ಸರ್ ನಾವು ನಮ್ಮ ಜೊತೆ ಹುಡುಕ್ತಾ ಇದ್ದೀವಿ ಅವ್ರ ಲಿಸ್ಟು ತಂದು ಕೊಡ್ತೀವಿ ಮಾಹಿತಿನ. ನೀವು ಕೇರಳದಲ್ಲಿ SIR ಆಯ್ತು. ಈಗ SIR ಆದಮೇಲೆ ಅಲ್ಲೂ ಕೂಡ ಸುಮಾರು ಅರೌಂಡ್ ಸ್ವಲ್ಪ ಒಂದು 30-40 ಲಕ್ಷ ಅಲ್ಲೂ ಕೂಡ ಡಿಲೀಟ್ ಆಗಿದೆ. ಈಗ ಅಲ್ಲಿ ಅವರು ಅಲ್ಲಿ ಅಡ್ರೆಸ್ ಕೊಡ್ಬೇಕು, ಅಲ್ಲಿ ಡೂಪ್ಲಿಕೇಟ್ ಅಡ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಆ ಥರ ಆದರೆ ಮಾಹಿತಿ ಕೊಡಿ ನಾವು. ಒರಿಜಿನಲ್ ಅಲ್ಲಿ ಮೂಲ ಅವ್ರು ಈಗ ವರ್ಷ ಬಂದವ್ರೆ. ಈಗ ಸಾವಿರದಂಗೆ ಒಂದು 6 ತಿಂಗಳು ರೆಸಿಡೆನ್ಷಿಯಲ್ ಯಾವುದೋ ಒಂದು ಅಡ್ರೆಸ್ ಕೊಟ್ಟು ಮಾಡ್ಕೊಂಡು ನಾವೇನು ಹೇಳೋದು ಅಂದ್ರೆ ಎಲ್ಲ ಒಂದು ಕಡೆ ಇದೆ, 2 ಕಡೆ ಮತ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ನೋಡಿ ಅಂತ ನಮ್ಮ ಪ್ರಶ್ನೆ ಏನು ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಅದು ತೋರಿಸ್ತಾ ಇದೆ. 2 ಕಡೆ ಆಧಾರ್ ಲಿಂಕ್ ಆಧಾರ್ ಕಾರ್ಡ್ ಆ್ಯಡ್ ಮಾಡ್ಸೋಕ್ಕಾಗಲ್ಲ. ಒಂದೇ ಅಲ್ಲ, ಅದು ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಸರಿ. ಆಧಾರ್ ಲಿಂಕ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ವೋಟರ್ ಲಿಸ್ಟ್ ಆಧಾರ್ ಲಿಂಕ್ ಈಗ ಏನಾಗಿದೆ ಅಂದರೆ ಈಗ ಅಫಿಷಿಯಲ್ ಇದೆಯಲ್ಲ ಸರ್, ಅವರಿಗೆ ಈಗ ಅವರು ಸ್ವಂತ ತಾಲೂಕಲ್ಲಿ ವೋಟ್ ಇರ್ತದೆ, ಮತದಾನ ವೋಟ್ ಇರ್ತದೆ ಲಿಸ್ಟಲ್ಲಿ. ಈಗ ಅವರು ಬೇರೆ ಕಡೆ ವರ್ಗಾವಣೆ ಆಗಿದ್ದಾಗ 2002ರಿಂದ ಈಗ ಆಚೆ ಹೊರಗಡೆ ಹೋಗಿ ಅಲ್ಲಿ ಯಾವುದೋ ನಾಗಮಂಗ್ಲವೋ ಇನ್ನೊಂದು ಮದ್ದೂರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರೆ ವೋಟ್ಗೆ. ಈಗ ನೀವು ಲಿಸ್ಟ್ ಕೇಳಿದ್ರೆ ಅಲ್ಲಿಂದ ಡಾಕ್ಯುಮೆಂಟ್ ಕೇಳಿದ್ರೆ ಇಲ್ಲಿಂದ 2007 ಅಂತ ನೀವು ಕೇಳ್ತೀರಿ ಅಲ್ಲಿಂದ. ಈಗ ನಾವು ಉದಾಹರಣೆಗೆ ನನ್ನೇ ಕೇಳ್ತೀರಿ. ಈಗ ನಮ್ಮದು ನೀವು ಉದಾಹರಣೆ ನಿಮ್ಮ ಹತ್ರ ಬರ್ತೀನಿ ನಾನು. ಈಗ ನಾವು ಈಗ ನಿಮ್ದು ವೋಟರ್ ಲಿಸ್ಟ್ ಇದೆ ಅಂತ ಕೇಳ್ತೀವಿ. ಈಗ 2007ರಲ್ಲಿ ನಿಮ್ಮದು ವೋಟರ್ ಲಿಸ್ಟ್ ಇತ್ತಾ ಅಂತ ಕೇಳ್ತೀವಿ, ನಿಮ್ಮನ್ನೇ ಕೇಳ್ತೀವಿ. ಆಗ ನೀವು ಎಲ್ಲಿ ಅಂತ ಹೇಳ್ತೀರಿ, ಯಾವ ಉದಾಹರಣೆಗೆ ಮೈಸೂರಿನಲ್ಲಿ ಯಾವುದೋ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಹೇಳ್ತೀವಿ. ಕ್ಷೇತ್ರ ನಂಬರ್ ಅವರು ಆನ್ಲೈನ್ ನೋಡಿದ್ರೆ ಆನ್ಲೈನಲ್ಲಿ ತೋರಿಸುತ್ತೆ ಯಾರಾಗಿದೆ ಅಂತ. ಅಲ್ಲಿಗೆ ನಾವು ಅಲ್ಲಿದ್ದ ಅಂತ ಮ್ಯಾಪ್ ಮಾಡ್ತೀವಿ. ಅವ್ರು ಹೇಳಿದ್ರೆ ಸಾಕು ಹೊಡಿತಾರೆ. ಆನ್ಲೈನ್ ಮ್ಯಾಪ್ ಕೇಳ್ತೀವಿ. ಅಲ್ಲ ಇವ್ರೇನು ಮತದಾರರೇ ಪರಿಣಾಮ ಲಿಸ್ಟ್ ತಗೊಂಡೋಗ್ಬೇಕಾ ಡಾಕ್ಯುಮೆಂಟ್? ಇಲ್ಲ. ನಾವು ಈಗ ಮ್ಯಾಪ್ ಮಾಡಿಬಿಟ್ರೆ, ಈಗ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ ಇರ್ತಾನೆ, 2007ರಲ್ಲಿ ಬೆಂಗಳೂರಲ್ಲಿ ಇರ್ತಾನೆ. ಈಗ ಅವ್ನು ಮಂಡ್ಯಕ್ಕೆ ಬಂದ್ಬಿಟ್ಟು ನೀವು ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾರೆ. ಈಗ ಅವ್ನು ಕೇಳ್ತೀವಿ ಮ್ಯಾಪಿಂಗ್ ಮಾಡಕ್ಕೆ ಹೋದಾಗ. ಈಗ ನೋಡಪ್ಪ ನಿಮ್ಮದು 2002 ನಿಮ್ದು ವೋಟರ್ ಇಲ್ಲ ಅಂತ ಕೇಳ್ತೀವಿ. 40 ವರ್ಷ ಆಗಿದ್ರೆ ಮೇಲೆ ಆಗಿದೆ ಅಲ್ಲಿ ಇರ್ತಾನೆ.
ಹೌದು ಸರ್ ಇತ್ತು ಅಂತ ಅಂದಾಗ ಅವ್ನು ಯಾವ ಪಾರ್ಟ್ ನಂಬರು ಅವ್ನು ಕೇಳಿದ್ರೆ ಸರ್ಚ್ ಮಾಡಿ ಲಿಂಕ್ ಮಾಡ್ತೀವಿ. ಹಾ. ಅಕಸ್ಮಾತ್ ಅವನು ಈಗ ಒಂದು 30 ವರ್ಷ, ಒಂದು 20, ಈಗ 18 ವರ್ಷ ಅನ್ಕೊಳ್ಳಿ, ಆಗ 2002 ಇರೋಕ್ಕೆ ಸಾಧ್ಯ ಇಲ್ಲ. ಹಾ. ಆಗ ನಿಮ್ಮ ಅಪ್ಪ ಅಮ್ಮಂದು ಎಲ್ಲಿತ್ತು ಅಂತ ಕೇಳ್ತೀವಿ. ಹಾ. ಆಗ ಅಪ್ಪ ಅಮ್ಮಂದು ಲಿಂಕ್ ಮಾಡಿ ಆನ್ಲೈನ್ ಸಿಗುತ್ತೆ ನಮಗೆ. ಅದು ಕನ್ಫರ್ಮ್ ಮಾಡಿದ್ರೆ ಇವ್ರದ್ದು ಆಗ ಅಪ್ಪಂದು ಇತ್ತು ಅಂತಂದ್ರೆ ಮಗಂದು ಕನ್ಫರ್ಮ್, ಅವ್ರಿಗೇನು ಡಾಕ್ಯುಮೆಂಟ್ ಕೇಳೋದಿಲ್ಲ. ಈಗ ಲಿಂಕ್ ಆಗ್ಬಿಟ್ರೆ 2002 ಯಾರು ವೋಟರ್ ಇದ್ರು ಅವ್ರಿಗೆ ಈಗಿನ ಮತದಾರರು ಅವರು ಲಿಂಕ್ ಆದರೆ ನಾವೇನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇಲ್ಲ. ಲಿಂಕ್ ಆಗಲಿಲ್ಲ ಅಂತಂದರೆ ಈಗಿನ ವೋಟರ್ಸು ಅವನು ಡಾಕ್ಯುಮೆಂಟ್ನ ಕೊಡಬೇಕು. ಹಾಗೆ ನಮಗೆ ಯಾವ್ದು ಮಾಡಿಸಿದ್ದೀನಿ ಹೌದು. ಇನ್ನು ನಮ್ಗೆ ಏನಪ್ಪ ಅಂದರೆ ಇದು ನಮ್ಮಲ್ಲಿ ತುಂಬ ಸ್ಮೂತಾಗಿ ನಮಗೆ ಯಾಕೆ ಬೇರೆ ಸ್ಟೇಟಲ್ಲೆಲ್ಲ ತುಂಬ ಸಮಸ್ಯೆ ಆಯಿತು ಅಂತಂದರೆ ಅಲ್ಲಿ ಮ್ಯಾಪಿಂಗ್ಗೆ ಟೈಮ್ ಸಿಗಲಿಲ್ಲ. ಅಥವಾ ಮ್ಯಾಪಿಂಗ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕಾದ್ರೆ ಮ್ಯಾಪಿಂಗ್ ನಮ್ಮಲ್ಲಿ ಈಗ ತುಂಬ ಮ್ಯಾಪಿಂಗ್ ಅಂದರೆ ನಾವು ಇದು ನಮ್ಮ ಮುಖ ಅಲ್ಲೇ ಇದೆ ಮ್ಯಾಪಿಂಗ್ ಏನು ಮಾಡೋದು ಅಲ್ಲಿ ನಿಮ್ಗೆ ರೀತಿಯ ಮ್ಯಾಪ್ ಮಾಡ್ಬಿಡ್ತೀವಿ ನಮಗೆ. ಈಗ ನಿನ್ನ ಕೇಳ್ತೀವಿ ಹೋಗ್ಬಿಟ್ಟು, ಈಗ ನಿಮಗೂ 2002 ವೋಟಿಂಗ್ ಲಿಸ್ಟ್ ಇದೆ ಅಂತ ಅದೇ ಬೂತಲ್ಲಿ ಇದ್ರೆ ಪಟ್ಟಕ್ಕೆ ಸಿಕ್ಬಿಡುತ್ತೆ ನಮಗೆ. ಟಕ್ಕಂತ ಸಿಕ್ಬಿಟ್ಟು ಅಲ್ಲಿ ಮ್ಯಾಪ್ ಆಗುತ್ತೆ. ಈಗ ನಮ್ಮ ಮೈಸೂರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೈಸೂರು ವೋಟರ್ ಲಿಸ್ಟ್ ಎಲ್ಲಿದ್ರು ಅದನ್ನ ಆನ್ಲೈನಿಂದ ನಾವು ಮ್ಯಾಪ್ ಮಾಡ್ತೀವಿ. ಈಗ ನಿಮ್ಗೆ ಅವಾಗ 2000 ವೋಟರ್ ಲಿಸ್ಟ್ ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿ ಇರಬೇಕು, ನಿಮ್ಮ ತಾಯಿದಾರ ಯಾರು ಇರಬೇಕು, ಅವ್ರಿಬ್ಬರು ಯಾರಿರುತ್ತೆ ಅವ್ರೆಲ್ಲ ಲಿಂಕ್ ಮಾಡೋದು. ನಮ್ಗೆ ಯಾವುದು ಲಿಂಕ್ ಆಗಿಲ್ಲ ಅವ್ರದ್ದು ಮಾತ್ರ ಈಗ ಡಾಕ್ಯುಮೆಂಟ್ ಕೊಟ್ಟು ಇಯರಿಂಗ್ ಮಾಡಿ ಆರ್ಡರ್ ಮಾಡ್ತೀವಿ. ಬಟ್ ಈಗ ಇನ್ನೊಂದೇನಪ್ಪ, ಲಿಂಕ್ ಆದ ತಕ್ಷಣ ನಾವು ಎನಮರೇಷನ್ ಫಾರಮ್ ಕೊಡ್ತೀವಿ ಅವ್ರಿಗೆ. ಫಾರಮ್ ರಿಟರ್ನ್ ಕೊಡಬೇಕು ಅವರು. ರಿಟರ್ನ್ ಕೊಡಲಿಲ್ಲ ಅಂದರೆ ಡ್ರಾಫ್ಟ್ ಸಿಕ್ಕಲ್ಲ ಅವರು. ಉದಾಹರಣೆಗೆ ತಮಿಳು ಕಾಲೇಜಲ್ಲಿ ತುಂಬ ಇದೆ ಸರ್. ಅಲ್ಲಿ ನಮಗೆ ಲಿಂಕ್ ಆಗಲಿಲ್ಲ ಅಂತ ಅಂದರೆ ಅಲ್ಲಿ ತುಂಬ ಆ ಥರ ಡಬಲ್ ವೋಟರ್ಸ್ ಇದ್ದಾರೆ. ಎಲ್ಲ ಸಜೆಷನ್ ಆಡಕ್ಕೆ ಅವ್ರು ಏನು ಆದೇಶ ಈಗ ನಮಗೆಲ್ಲ ಈ ಬಿ ಎಲ್ ಓಸು ಲಾಸ್ಟ್ ಟೈಮ್ ಹೇಳೋದು ನೀವು ಆಧಾರ್ ಕಾರ್ಡ್ ಕೊಡಲಿಲ್ಲ ಅಂದರೆ ನೀವು ಲಿಂಕ್ ಮಾಡೋಕ್ಕಾಗಲ್ಲ, ಆಧಾರ್ ಕಾರ್ಡ್ ಬೇಕೇ ಬೇಕು ಕಡ್ಡಾಯ ಆಧಾರ್ ಲಿಂಕ್ ಕೊಟ್ಟಿದ್ದೀವಿ. ಅದು ಇವ್ರು ಮಾಡ್ಕೊಂಡಿರ್ತಾರೆ. ಇನ್ನೂ ಮುಂದುವರೆಗೆ ಸಾಫ್ಟ್ವೇರ್ ಅಪ್ಡೇಟ್ ಆದರೆ ಅದು ಆಧಾರ್ ಹೋದ್ರೆ ಈಗ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ರೇಷನ್ ಕಾರ್ಡ್ ಇಲ್ಲ ಗೊತ್ತಾ ನಿಮಗೆ? ಯಾಕೆ ಹೇಳಿ? ಬಿಕಾಸ್ ಆಫ್ ಆಧಾರ್ ಇಲ್ಲ. ಒಂದು ಎಕ್ಸ್ಟ್ರಾ ಒಬ್ಬನೇ ಸರಲ್ಲಿ 2 ರೇಷನ್ ಕಾರ್ಡ್ ಇರೋದು ನೋಡಿದ್ದೀರಾ? ಇಲ್ಲ. ಒಬ್ಬ ವ್ಯಕ್ತಿ ಪೆನ್ಷನ್ ತಗೋತಾನೆ ಅಂತಂದರೆ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಬೇರೆ ಕಡೆನೂ ಪೆನ್ಷನ್ ತಗೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಪೆನ್ಷನ್ ತಗೊಳ್ಳೋಕ್ಕೆ ನಾವು ಆಧಾರ್ ಲಿಂಕ್ ಮಾಡ್ತೀವಿ. ಡಬಲ್ ಪೆನ್ಷನ್ ಹಂಗಿದೆ. ಬಟ್ ಇಲ್ಲೊಂದು ಅಡ್ರೆಸ್ ತಗೊಂಡು 55 ವರ್ಷ ಇಲ್ಲೊಂದು ಪೆನ್ಷನ್ ತಗೊಂಡು ನಾನು ಮೊದಲು ಅಲ್ಲಿ ತಗೊಂಡು ಮೈಸೂರು ತಗೊಂಡು ಹಂಗೆ ತಗೊಂಡು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SIR ಸ್ಟಾರ್ಟ್ ಆಗಿದೆ. ಅದು ಪ್ರಯುಕ್ತವಾಗಿ ಇವತ್ತು ನಾವು ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನ ಕರೆದು ನಾವು ಸಭೆ ಮಾಡಿದ್ವಿ. ಮತ್ತು ಈ ಸಭೆ ಉದ್ದೇಶ ಏನಪ್ಪ ಅಂದರೆ SIRಗೆ ನಮ್ಮ ಎಲ್ಲ ರಾಜಕೀಯ ಮುಖಂಡರು ಕೂಡ ಸಹಕಾರ ನೀಡಬೇಕು. ಮತ್ತು SIR ನಮಗೆ ಇದೇ ತಿಂಗಳು ಜೂನ್ 30ರಿಂದ ಪ್ರಾರಂಭ ಆಗ್ತದೆ. ಎನಮರೇಷನ್ ಫಾರಮ್ನ ನಾವು 30ರಿಂದ ಜುಲೈ 29 ತನಕ ನಾವು ಎನಮರೇಷನ್ ಫಾರಮ್ನ ಕೊಡ್ತಾಯಿದ್ದೀವಿ. ಆ ಸಮಯದಲ್ಲಿ ಎಲ್ಲ BLA 2ಗಳು ಕೂಡ ರಾಜಕೀಯ ಪಕ್ಷದ ಮುಖಂಡರು ಕೂಡ ಸಹಕಾರ ಮಾಡಿ ನಮಗೆ ಈ SIR ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಯೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಈ ಸಭೆಯಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ರಾಜಕೀಯ ಮುಖಂಡರು ಕೂಡ ನಮ್ಮ ಸಹಮತಿಯನ್ನು ಸೂಚಿಸಿದ್ದಾರೆ.